ಮುಂದಿನ ತರಗತಿ ಸೂತ್ರ ಅಕಃ ಸವರ್ಣೆ ದೀರ್ಘಃ. ಅಕಃ ಸವರ್ಣೆ ದೀರ್ಘಃ ಮೂರು ಪದದ ಸೂತ್ರ. ಅರ್ಥ: ಅಕ್ ವರ್ಣಗಳ ಮುಂದೆ ಅಚ್ ವರ್ಣಗಳು ಬಂದಾಗ ಪೂರ್ವ ಮತ್ತು ಪರ ಈ ಎರಡು ಸ್ಥಾನಗಳಲ್ಲಿ ದೀರ್ಘ ವರ್ಣವು ಆದೇಶವಾಗಿ ಬರುತ್ತದೆ. When ak letters are followed by ach letters, a dirgha letter comes as the replacement in both the places. ಅಕ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ಮಾಹೇಶ್ವರ ಸೂತ್ರಗಳಿಗೆ ಹೋಗ್ಬೇಕು. ಮಾಹೇಶ್ವರ ಸೂತ್ರಗಳಲ್ಲಿ ಅ ಇ ಉಣ್ ಋಲ್ ಋಕ್ ಅಂತ ಎರಡು ಸೂತ್ರಗಳನ್ನ ತಗೊಂಡು ಪ್ರತ್ಯಾಹಾರ ಮಾಡಿದ್ರೆ ಮೊದಲನೇ ಅಕ್ಷರ ಕೊನೆ ಅಕ್ಷರ ಸೇರಿಸಿದ್ರೆ ಪ್ರತ್ಯಾಹಾರ ಆಗುತ್ತೆ ಅಂತ ನಾವು ಹಿಂದೆ ನೋಡಿದೀವಿ. ಅಕ್ ಅಂತ ಪ್ರತ್ಯಾಹಾರ ಸಿಗುತ್ತೆ. ಅಕ್ ನಲ್ಲಿ ಅ ಇ ಉ ಋಲ್ ಋ ಅಂತ ಅಕ್ಷರಗಳಿವೆ. ಅ ಇ ಉ ಋಲ್ ಋಗೆ ಅಕ್ ಅಂತ ಕರೀತಾರೆ. ಇದರಲ್ಲಿ ಲೃ ಅನ್ನೋ ಅಕ್ಷರನ ನಾವು ಬಿಡ್ತೀವಿ. ಯಾಕೆ ಅಂದ್ರೆ ಅದಕ್ಕೆ ದೀರ್ಘ ಲಾಂಗ್ ವೊವೆಲ್ ಫಾರ್ಮ್ ಇಲ್ಲ. ಇಲ್ಲಿ ಸವರ್ಣ ದೀರ್ಘ ಆಗ್ಬೇಕು. ದೀರ್ಘ ಅಕ್ಷರನೇ ಅಲ್ಲಿ ಇಲ್ದೇ ಇರೋದ್ರಿಂದ, ಅದಕ್ಕೆ ಆ ರೂಪ ಇಲ್ದೇ ಇರೋದ್ರಿಂದ ಅದನ್ನ ಬಿಡ್ತೀವಿ. ಅಂದ್ರೆ ಇನ್ನು ಉಳಿದಿರೋದು ಆ ಇ ಉ ಋ ಈ ನಾಲ್ಕು ಅಕ್ಷರಗಳು. ಈ ನಾಲ್ಕು ಅಕ್ಷರಗಳಿಗೆ ಹ್ರಸ್ವ ಮತ್ತೆ ದೀರ್ಘ, ಶಾರ್ಟ್ ವೊವೆಲ್ ಅಂಡ್ ಲಾಂಗ್ ವೊವೆಲ್ ಎರಡು ಫಾರ್ಮ್ಸ್ ಇದೆ. ಅ ಆ ಇ ಉ ಉ ಋ ಋ ಈ ತರ ಇದೆ. ಹಾಗಾಗಿ ಅದನ್ನ ತಗೊಳ್ತೀವಿ. ಸವರ್ಣ ಅಂದ್ರೆ ಸಮಾನ ವರ್ಣ ಅಂತ ಅರ್ಥ. ತುಲ್ಯಾಸ್ಯ ಪ್ರಯತ್ನಂ ಸವರ್ಣಂ ಅಂತ ಒಂದ್ ಸೂತ್ರ ಓದಿದೀವಿ. ಒಂದೇ ರೀತಿಯ ವರ್ಣ, ಉಚ್ಚಾರಣ ಸ್ಥಾನ ಮತ್ತೆ ಪ್ರಯತ್ನ ಸಮಾನವಾಗಿದ್ದಾಗ ಅದಕ್ಕೆ ಸವರ್ಣ ಅಂತ ಕರಿತೀವಿ. ಇಲ್ಲಿ ಅಕ್ ವರ್ಣಗಳಿಗೆ ಸಮಾನವಾಗಿರುವ ಸವರ್ಣವಾಗಿರುವ ಅಚ್ ವರ್ಣಗಳು ಬಂದಾಗ, ಅಂದ್ರೆ ಆಗೆ ಆ, ಈಗೆ ಈ, ಊಗೆ ಉ, ಋಗೆ ಋ ಹೀಗೆ ಬಂದಾಗ ಪೂರ್ವ ಮತ್ತು ಪರ ಈ ಎರಡೂ ಸ್ಥಾನಗಳಲ್ಲಿ, ಪೂರ್ವ ಅಂದ್ರೆ ಮೊದಲನೇದು, ಪರ ಅಂದ್ರೆ ಅದರ ಮುಂದಿನದು. ಪೂರ್ವ ಅಂದ್ರೆ ಹಿಂದಿಂದು. ಮೊದಲನೇ ಪದದ ಕೊನೆಯ ಅಕ್ಷರ ಪೂರ್ವ, ಎರಡನೇ ಪದದ ಮೊದಲನೇ ಅಕ್ಷರ ಪರ. ಈ ಎರಡು ಸ್ಥಾನಗಳಲ್ಲಿ ದೀರ್ಘ ವರ್ಣ, ದೀರ್ಘ ಅಂದ್ರೆ ಲಾಂಗ್ ವೊವೆಲ್ ಬರುತ್ತೆ. ಯಾವ ಲಾಂಗ್ ವೊವೆಲ್ ಬರುತ್ತೆ? ಮತ್ತೆ ಪ್ರಯತ್ನ ಮತ್ತೆ ಉಚ್ಚಾರಣ ಸ್ಥಾನ ಸಮಾನವಾಗಿರುವ ಸವರ್ಣಾಕ್ಷರವೇ ಬರುತ್ತೆ. ಅಂದ್ರೆ ಅ ಅಕ್ಷರದ ಮುಂದೆ ಅ ಅಕ್ಷರ ಬಂದ್ರೆ ಎರಡೂ ಅಕ್ಷರಗಳ ಸ್ಥಾನದಲ್ಲಿ ದೀರ್ಘ ಆಕಾರ ಬರುತ್ತೆ. ಅದೇ ರೀತಿ ಈ ಊ ಋಗಳಿಗೂ ಆಗುತ್ತೆ ಅಂತ ಅರ್ಥ. ಇದು ಸವರ್ಣ ದೀರ್ಘ ಸಂಧಿ ಅಂತ ಪ್ರಸಿದ್ಧವಾಗಿದೆ. ಉದಾಹರಣೆ ನೋಡಿದ್ರೆ ಶ್ರೀ ಈಶಃ ಅನ್ನೋಲ್ಲಿ ಶ್ರೀ ಅನ್ನೋಲ್ಲಿ ಇರೋದು ದೀರ್ಘ ಈಕಾರ, ಈಶಃ ಅನ್ನೋಲ್ಲಿ ಇರೋದು ಮತ್ತೊಂದು ದೀರ್ಘ ಈಕಾರ. ಎರಡೂ ಕೂಡ ಸವರ್ಣಗಳು. ಎರಡರದ್ದು ಉಚ್ಚಾರಣ ಸ್ಥಾನ ಒಂದೇ, ತಾಲು. ಹಾಗಾಗಿ ಅವೆರಡು ಸವರ್ಣಗಳು. ಈ ಅನ್ನೋದು ಅಚ್ ಹೌದು. ಮೊದಲನೇ ಈ ಅನ್ನೋದು ಅಕ್ ವರ್ಣಗಳ ಸ್ಥಾನದಲ್ಲಿ ಬರುತ್ತೆ. ಸೊ ಹಾಗಾಗಿ ಎರಡು ಅಕ್ಷರಗಳ ಸ್ಥಾನದಲ್ಲಿ ಒಂದು ದೀರ್ಘ ಈಕಾರ ಬಂದಿದೆ, ಅದು ಈ ಅಂತಾನೆ ಬಂದಿದೆ. ಹಾಗಾಗಿ ಶ್ರೀ ಈಶಃ ಅನ್ನೋದು ಶ್ರೀಶಃ ಅಂತ ಆಗಿದೆ. ಸಿಮಿಲರ್ಲಿ ಇನ್ ಭಾನು ಉದಯ ಭಾನುದಯ, ಪಿತೃ ಋಣಂ ಪಿತೃಣಂ ಅಂತ ಆಗುತ್ತೆ. ಅಕಾರಕ್ಕೂ ಕೂಡ ನಾವು ಬೇರೆ ಬೇರೆ ಎಕ್ಸಾಂಪಲ್ಸ್ ಗಳನ್ನ ಅಥವಾ ಉದಾಹರಣೆಗಳನ್ನ ಪಡೆಯಬಹುದು. ದೇವ ಆಲಯ ದೇವಾಲಯ ಹೀಗೆಲ್ಲ ಉದಾಹರಣೆಗಳು ದೀರ್ಘ ಸಂಧಿಗೆ ಅಥವಾ ಸವರ್ಣ ದೀರ್ಘ ಸಂಧಿಗೆ ಸಿಗ್ತವೆ. ಮುಂದಿನ ಸೂತ್ರ ಏಂಗಃ ಪದಾಂತಾದತಿ. ಏಂಗಃ ಪ್ಲಸ್ ಪದಾಂತಾತ್ ಪ್ಲಸ್ ಅತಿ ಅಂತ ಮೂರು ಪದಗಳು ಇವೆ. ಏಂಗಃ ಪ್ಲಸ್ ಪದಾಂತಾತ್ ಪ್ಲಸ್ ಅತಿ. ಯಾವುದೇ ಪದದ ಕೊನೆಯಲ್ಲಿರುವ ಏಂಗ್ನ ಪರದಲ್ಲಿ ಹ್ರಸ್ವ ಅಕಾರವು ಬಂದಾಗ ಪೂರ್ವ ಮತ್ತು ಪರವರ್ಣಗಳ ಸ್ಥಾನದಲ್ಲಿ ಪೂರ್ವ ರೂಪ ಅಂದ್ರೆ ಹಿಂದಿನ ವರ್ಣದ ರೂಪ, ಹಿಂದಿನ ವರ್ಣನೆ ಆದೇಶವಾಗಿ ಬರುತ್ತದೆ. When an eng is followed by letter a, in the place of both the letter purva rupa comes, in the place of both the letters purva rupa comes as a replacement. ಪೂರ್ವ ರೂಪ ಅಂದ್ರೆ ಹಿಂದಿನ ಅಕ್ಷರದ ರೂಪ ಅಂತ. ಏಂಗ್ ಅಂದ್ರೆ ಇಲ್ಲಿ ಮತ್ತೆ ಪ್ರತ್ಯಾಹಾರ. ಏ ಓಂಗ್ ಅನ್ನೋ ಒಂದು ಸೂತ್ರನೇ ತಗೊಂಡು ಅದನ್ನೇ ಒಂದು ಪ್ರತ್ಯಾಹಾರ ಅಂತ ಕನ್ಸಿಡರ್ ಮಾಡ್ಬೇಕು. ಏಂಗ್ ಅನ್ನೋ ಪ್ರತ್ಯಾಹಾರದಲ್ಲಿ ಎಷ್ಟು ಅಕ್ಷರಗಳಿವೆ? ಎ ಮತ್ತೆ ಓ ಅಕ್ಷರಗಳು ಇವೆ. ಏಂಗ್ ಎ ಓ ಅಂತ ಅಕ್ಷರಗಳು ಬಂದು, ಈ ಎ ಓ ಅಕ್ಷರಗಳ ಪರ ಅಂದ್ರೆ ನೆಕ್ಸ್ಟ್ ಅಂತ ಮುಂದೆ, ಅವುಗಳ ಮುಂದೆ ಹ್ರಸ್ವ ಅಕಾರ ಬಂದ್ರೆ, ಹ್ರಸ್ವ ಆಕಾರ ಅಂದ್ರೆ ಶಾರ್ಟ್ ವೊವೆಲ್ ಅ. ಹೇಗ್ ಗೊತ್ತಾಯ್ತು ಅದು? ಅತಿ ಅಂತ ಇದೆ.
ಅತ್ ಅಂದ್ರೆ ಹ್ರಸ್ವ ಆಕಾರ ಅಂತ. ತಪರಸ್ತತ್ಕಾಲಸ್ಯ ಅಂತ ಒಂದು ಸೂತ್ರನ ನಾವು ಆಲ್ರೆಡಿ ಓದಿದೀವಿ. ಅದರಲ್ಲಿ ಅತ್ ಅನ್ನೋಲ್ಲಿ ಆ ಅಕ್ಷರ ತ ಜೊತೆಗಿರೋದ್ರಿಂದ ಅಲ್ಲಿ ಅಂದ್ರೆ ಹ್ರಸ್ವ ಆಗಿರೋದ್ರಿಂದ ಅಂತಾನೆ ತಗೊಳ್ಬೇಕು ಅಂತ. ಪದಾಂತಾತ್ ಅಂತ ಹೇಳಿರೋದ್ರಿಂದ ಪದದ ಕೊನೆಯಲ್ಲಿರುವ ಏನ್, ಯಾವುದೇ ಒಂದು ಪದದ ಕೊನೆಯಲ್ಲಿರುವ ಏನ್. ಪದ ಅಂತ ಹೇಳಿದ್ರೆ ಒಂದು ವಾಕ್ಯದಲ್ಲಿ ಉಪಯೋಗಿಸೋದಕ್ಕೆ ಸೂಕ್ತವಾಗಿರುವಂತಹ ವರ್ಡ್ ಆಗಿರ್ಬೇಕು, ಅದಕ್ಕೆ ಪದ ಅಂತಾರೆ. ಸುಪ್ತಿಂಗಂತಂ ಪದಂ ಅಂತ ಬರುತ್ತೆ. ಅದ್ರ ಪ್ರಕಾರ ಸುಪ್ ಅನ್ನೋ ಪ್ರತ್ಯಯಗಳು ಮತ್ತೆ ತಿಂಗ್ ಅಂತ ಪ್ರತ್ಯಯಗಳು ಇರುವ ವರ್ಡ್ಸ್ಗೆ ಪದಗಳು ಅಂತ ಕರಿತೀವಿ. ಸಂಸ್ಕೃತದ ಟರ್ಮ್ ಪದ ಅನ್ನೋದಕ್ಕೆ. ಇಲ್ಲಿ ಸಾಮಾನ್ಯವಾಗಿ ನಾವೇನಂತ ತಗೊಳ್ಬಹುದು, ವಾಕ್ಯದಲ್ಲಿ ಉಪಯೋಗಿಸೋದಕ್ಕೆ ಸಾಧ್ಯವಾಗುವಂತಹ ಪದಗಳು. ಅಂತಹ ಪದದ ಕೊನೆಯಲ್ಲಿ ಏಂಗಿದ್ದು, ಏಂಗಂದ್ರೆ ಎ ಮತ್ತೆ ಓ ಅಕ್ಷರಗಳಿದ್ದು ಅದರ ಮುಂದೆ ಶಾರ್ಟ್ ವಾವೆಲ್ ಅ ಹ್ರಸ್ವ ಆಕಾರ ಬಂದ್ರೆ ಪೂರ್ವ ರೂಪ ಆಗುತ್ತೆ. ಪೂರ್ವ ಅಂದ್ರೆ ಯಾವುದು? ಇದರ್ ಎ ಆರ್ ಓ, ಅದೇ ತಾನೆ ಮೊದಲನೇ ಪದದಲ್ಲಿ ಇರುವಂತಹ ಕೊನೆಯ ಅಕ್ಷರ, ಅದು ಪೂರ್ವ ಅಕ್ಷರ. ಆ ಅಕ್ಷರ ಎರಡೂ ಅಕ್ಷರಗಳ ಜಾಗದಲ್ಲಿ ಬರುತ್ತೆ ಅಂದ್ರೆ ಮುಂದೆ ಇರೋ ಆಕಾರ ಹೊರಟೋಗುತ್ತೆ ಅಂತ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಬೋದು. ಎಕ್ಸಾಂಪಲ್ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹರೇ ಅವ ಅಂತ ಇದೆ. ಇಲ್ಲಿ ಹರೇ ಅನ್ನೋದು ಒಂದು ಪದ, ಸಂಬೋಧನ ವಿಭಕ್ತಿಯಲ್ಲಿ ಹರೇ ಅಂತ ಬರುತ್ತೆ, ಹರಿ ಶಬ್ದ, ಹೇ ಹರೇ. ಅವ ಅನ್ನೋದು ಅನ್ನುವ ಪದದಲ್ಲಿ ಮೊದಲಿಗೆ ಹ್ರಸ್ವ ಆಕಾರ ಇದೆ. ಎ ಅನ್ನೋದು ಏಂಗ್. ಏಂಗ್ ಅನ್ನೋದು ಹರೇ ಅನ್ನುವ ಪದದ ಕೊನೆಯಲ್ಲಿದೆ, ಮುಂದೆ ಹ್ರಸ್ವ ಆಕಾರ ಇದೆ. ಹಾಗಾಗಿ ಹರೇ ಅನ್ನೋಲ್ಲಿರುವ ಎ ಅಕ್ಷರವೇ ಎರಡು ಅಕ್ಷರಗಳ ಜಾಗದಲ್ಲಿ ಬರೆಯಲ್ಪಡುತ್ತೆ. ಅಂದ್ರೆ ವಿ ರೈಟ್ ಓನ್ಲಿ ಒನ್ ಎ ಇನ್ ದ ಪ್ಲೇಸ್ ಆಫ್ ಬೋತ್ ದ ಲೆಟರ್ಸ್. ಹರೇವ ಅಂತ ಬರಿತೀವಿ. ಅಂದ್ರೆ ಹೊರಟೋಯ್ತು ಅಂತ ಇಂಡಿಕೇಟ್ ಮಾಡೋಕೆ ಅಲ್ಲಿ ಎಸ್, ಇಂಗ್ಲಿಷ್ ಲೆಟರ್ ಎಸ್ ತರ ಕಾಣುವಂತಹ ಒಂದು ಚಿಹ್ನೆ, ಅದಕ್ಕೆ ಅವಗ್ರಹ ಚಿಹ್ನೆ, ಅವಗ್ರಹ ಸೈನ್ ಅಂತ ಕರಿತೀವಿ, ಅದನ್ನ ಬರೆಯುವಂತಹ ಪದ್ಧತಿ ಅಥವಾ ರೂಢಿ ಇದೆ. ಅದನ್ನೇನ್ ಪ್ರೊನೌನ್ಸ್ ಮಾಡ್ಬೇಕಾಗಿಲ್ಲ, ಅದಕ್ಕೆ ಪ್ರೊನೌನ್ಸಿಯೇಷನ್ ಇಲ್ಲ. ಎಸ್ ಅಂತೆಲ್ಲ ಪ್ರೊನೌನ್ಸ್ ಮಾಡಬಾರ್ದು, ತಪ್ಪಾಗುತ್ತೆ. ಎಸ್ ತರ ಕಾಣಿಸುತ್ತೆ, ಎಸ್ ಅಲ್ಲ ಅದು. ವಿಷ್ಣು ಅವ, ಅಲ್ಲೂ ಕೂಡ ವಿಷ್ಣು ಅನ್ನೋದು ವಿಷ್ಣು ಶಬ್ದದ ಸಂಬೋಧನಾ ವಿಭಕ್ತಿ ಪ್ರಥಮ ವಿಭಕ್ತಿ ಏಕವಚನ, ವಿಷ್ಣು ಅಂತ. ಅಲ್ಲಿ ಓ ಇದೆ ಕೊನೆಗೆ, ಓ ಅನ್ನೋದು ಕೂಡ ಏಂಗ್, ಏ ಓಂಗ್ ಅಂತ ಹೇಳ್ತೀವಿ. ಅದರ ಮುಂದೆ ಆ ಬಂದಿದೆ, ಹಾಗಾಗಿ ಅಕ್ಷರವನ್ನ ತೆಗೆದು ಓ ಮತ್ತೆ ಆ ಎರಡು ಅಕ್ಷರಗಳ ಜಾಗದಲ್ಲಿ ಓ ಅಕ್ಷರವನ್ನೇ ಬರಿತೀವಿ. ಪೂರ್ವ ರೂಪ, ಪೂರ್ವ ಅಂದ್ರೆ ಹಿಂದಿನ ಅಕ್ಷರ, ಹಿಂದಿಂದ ಯಾವುದು ಓ, ಮುಂದಿಂದ ಯಾವುದು ಆ. ಸೊ ಎ ಆ ಓ ಆ, ಹೀಗೆ ಹಿಂದೆ ಮುಂದೆ ಅಂದ್ರೆ ಆ ತರ ಅರ್ಥ ಮಾಡ್ಕೊಂಡು ಓ ಅಕ್ಷರ ಅಲ್ಲಿಗೆ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಪೂರ್ವ ರೂಪ ಸಂಧಿ ಅಂತಾನು ಕೂಡ ಕರಿತೀವಿ. ಈ ಪೂರ್ವ ರೂಪ ಸಂಧಿಯಲ್ಲಿ ಅವಗ್ರಹ ಚಿಹ್ನೆಯನ್ನ ಬರೆಯುವುದು ರೂಢಿ. ಮುಂದಿನ ಸೂತ್ರ ಸರ್ವತ್ರ ವಿಭಾಷಾ ಗೋಹೋ. ಸರ್ವತ್ರ ಅಂದ್ರೆ ಎಲ್ಲಾ ಕಡೆ. ಎಲ್ಲಾ ಕಡೆ ಅಂದ್ರೆ ವೈದಿಕ ಮತ್ತು ಲೌಕಿಕ ಸಂಸ್ಕೃತದಲ್ಲಿ. ಸಂಸ್ಕೃತದಲ್ಲಿ ಎರಡು ರೀತಿ ಸಂಸ್ಕೃತ, ವೇದಗಳಲ್ಲಿರುವ ಸಂಸ್ಕೃತ ವೈದಿಕ, ಲೋಕದಲ್ಲಿ ಸಾಹಿತ್ಯದಲ್ಲಿ ನಾವು ಉಪಯೋಗಿಸುವಂತಹ ಸಂಸ್ಕೃತ ಅದು ಲೌಕಿಕ, ಕಾವ್ಯಗಳಲ್ಲೆಲ್ಲ ಬರೋದು ಲೌಕಿಕ ಸಂಸ್ಕೃತ. ಈ ಎರಡೂ ಸಂಸ್ಕೃತದ ರೂಪಗಳಲ್ಲಿ, ಟೈಪ್ಗಳಲ್ಲಿ ಇದು ಎಕ್ಸೆಪ್ಟ್ ಆಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ. ಪದದ ಕೊನೆಯಲ್ಲಿರುವ ಏಂಗ್, ಕೊನೆಯಲ್ಲಿರುವ ಗೋ ಶಬ್ದದ ಮುಂದೆ, ಅಂದ್ರೆ ಒಂದು ಪದದ ಕೊನೆಗೆ ಏಂಗ್ ಇರ್ಬೇಕು, ಆ ಏಂಗ್ ಇರೋದು ಗೋ ಶಬ್ದದ ಏಂಗ್ ಆಗಿರ್ಬೇಕು. ಹಾಗೆ ಎಲ್ಲ ಏಂಗ್ ಅಲ್ಲ ಇಲ್ಲಿ. ಏಂಗ್ ಅಂದ್ರೆ ಎ ಓ ಅಕ್ಷರಗಳು. ಮಹೇಶ್ವರ ಸೂತ್ರದ ಪ್ರಕಾರ ಪದದ ಕೊನೆಯಲ್ಲಿರುವ ಏಂಗನ್ನ ಕೊನೆಯಲ್ಲಿ ಹೊಂದಿರುವ ಗೋ ಶಬ್ದ. ಗೋ ಶಬ್ದದಲ್ಲಿ ಗೋ ಅನ್ನೋಲ್ಲಿ ಓ ಇದೆ, ಆದ್ರೆ ಶಬ್ದದ ರೂಪಗಳನ್ನು ನೋಡ್ಕೊಂಡು ಹೋದ್ರೆ ಗೌಹು ಗಾವೌ ಗಾವಹ ಗಾಮ್ ಗಾವೌ ಗಾಹ ಹೀಗೆಲ್ಲ ಶಬ್ದ ರೂಪ ಬರುತ್ತಲ್ಲ, ಅಲ್ಲಿ ಏಂಗ್ ಇರ್ಲ್ವಲ್ಲ ಎಲ್ಲಾ ಕಡೆ. ಏಂಗ್ ಅಂದ್ರೆ ಎ ಮತ್ತೆ ಓ ಇರ್ಬೇಕು. ಸೊ ಅದು ಗೋ ಶಬ್ದದ್ದು ಏಂಗ್ ಆಗಿರ್ಬೇಕು, ಮತ್ತೆ ಅದು ಒಂದು ಪದದ ಕೊನೆಯಲ್ಲಿರ್ಬೇಕು. ಇಟ್ ಶುಡ್ ಬಿ ಇನ್ ದ ಎಂಡ್ ಆಫ್ ಅ ವರ್ಡ್. ಅಗೈನ್ ಪದ ಅಂದ್ರೆ ಮತ್ತೆ ಅಲ್ಲಿ ಹೇಳಿದ ಹಾಗೇನೆ ವಾಕ್ಯದಲ್ಲಿ ಉಪಯೋಗಿಸೋದಕ್ಕೆ ಸೂಟಬಲ್ ಆಗಿರುವಂತಹ ವರ್ಡ್ಗೆ ಪದ ಅಂತ ಕರಿತೀವಿ. ಸದ್ಯಕ್ಕೆ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಅಂತಹ ಶಬ್ದದ ಮುಂದೆ, ಗೋ ಅನ್ನುವ ಶಬ್ದದ ಮುಂದೆ ಹ್ರಸ್ವ ಅವರ್ಣವು ಬಂದಾಗ, ಹ್ರಸ್ವ ಆಕಾರ ಬಂದಾಗ ಅಲ್ಲಿ
ವಿಕಲ್ಪವಾಗಿ ಪ್ರಕೃತಿ ಭಾವ ಆಗುತ್ತದೆ. ಈಗ ಗೋ ಅನ್ನೋ ಅಕ್ಷರದಲ್ಲಿರೋದು ಏಂಗೆ, ಅದ್ರ ಮುಂದೆ ಹ್ರಸ್ವ ಅಕಾರ ಅಂದ್ರೆ ಪೂರ್ವ ರೂಪ ಸಂಧಿ ಆಗ್ಬೇಕು ಜನರಲ್ ಆಗಿ. ಆದ್ರೆ ಕೆಲವೊಮ್ಮೆ ಪೂರ್ವ ರೂಪ ಸಂಧಿ ಆಗಲ್ಲ, ವಿಕಲ್ಪವಾಗಿ, ವಿಕಲ್ಪ ಅಂದ್ರೆ ಆಸ್ ಅನ್ ಆಪ್ಷನ್, ಪ್ರಕೃತಿ ಭಾವ. ಪ್ರಕೃತಿ ಭಾವ ಅಂದ್ರೆ ಹಾಗೆ ಇರೋದು ಅಂತ. ನೋ ಸಂಧಿ ಟೇಕ್ಸ್ ಪ್ಲೇಸ್, ಅದಕ್ಕೆ ಪ್ರಕೃತಿ ಭಾವ ಅಂತ ಕರೀತಾರೆ. ಪ್ರಕೃತಿ ಅಂದ್ರೆ ನೇಚರ್ ಅಂತ, ನ್ಯಾಚುರಲ್ ಆಗಿ ಹಾಗೆ ಇರೋದು, ಹೇಗಿತ್ತೋ ಹಾಗೆ ಇರೋದು, ಹಾಗಿದ್ದು ಬಿಡುತ್ತೆ. ವೆನ್ ದ ವರ್ಡ್ ಗೋ ವಿಚ್ ಇಸ್ ಇನ್ ದ ಎಂಡ್ ಆಫ್ ಅ ವರ್ಡ್ ಅಂಡ್ ಎಂಡ್ಸ್ ವಿತ್ ಎಂಗ್ is followed by the short vowel optionally no sandhi takes place there. ಸೊ ಅಲ್ಲಿ ಒಂದು ಸಂಧಿ ಆಗದೆ ಇರಬಹುದು. ಎಕ್ಸಾಂಪಲ್ ನೋಡೋಣ. ಗೋ ಪ್ಲಸ್ ಅಗ್ರಮ್ ಅಂದ್ರೆ, ಗೋ ಅನ್ನೋದು ಒಂದು ಪದ, ಅದರ ಕೊನೆಯಲ್ಲಿ ಓ ಇದೆ, ಓ ಅನ್ನೋದು ಏಂಗ್. ಹಾಗಾಗಿ ಏಂಗ್ ಇದೆ ಕೊನೆಗೆ, ಗೋ ಶಬ್ದದ ಕೊನೆಯಲ್ಲಿ ಏಂಗ್ ಇದೆ, ಅದರ ಮುಂದೆ ಆ ಬಂದಿದೆ, ಅ ಅನ್ನೋದು ಹ್ರಸ್ವಾಕಾರ. ಹಾಗಾಗಿ ಇಲ್ಲಿ ಏನಾಗ್ಬೇಕು, ಜನರಲ್ ಆಗಿ ಪೂರ್ವ ರೂಪ ಸಂಧಿ ಆಗುತ್ತೆ. ಆದ್ರೆ ಇಲ್ಲಿ ಈ ಸೂತ್ರದ ಪ್ರಕಾರ, ಸರ್ವತ್ರ ವಿಭಾಷಾ ಗೋಹೋ ಅನ್ನೋ ಸೂತ್ರದ ಪ್ರಕಾರ ಪ್ರಕೃತಿ ಭಾವ ಆಗ್ಬೇಕು. ಅಂದ್ರೆ ಏನು ಆಗದೆ ಇರಬೇಕು, ಆಗ ಗೋ ಅಗ್ರಮ್ ಅಂತಾನೆ ಬರಿತೀವಿ, ನೋ ಸಂಧಿ ಟೇಕ್ ಪ್ಲೇಸ್. ಸಿನ್ಸ್ ಇಟ್ಸ್ ಅನ್ ಆಪ್ಷನಲ್ ಆಕ್ಟಿವಿಟಿ, ನಾವು ಪೂರ್ವ ರೂಪ ಸಂಧಿಯನ್ನ ಮಾಡಿದ್ರೆ ಗೋಗ್ರಮ್ ಅಂತ ಆಗತ್ತೆ. ಅಕಾರದ ಜಾಗದಲ್ಲಿ ಅವಗ್ರ ಚಿಹ್ನೆಯನ್ನ ಬರಿತೀವಿ, ಗೋಗ್ರಮ್ ಅಂತ ಅಲ್ಲಿ ಅದು ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಇದು ಸರ್ವತ್ರ ವಿಭಾಷಾ ಓಹೋ ಅಂತ ಗೋ ಶಬ್ದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಇರುವಂತಹ ಒಂದು ನಿಯಮ. ಇದಿಷ್ಟು ಸಾಧಾರಣವಾಗಿ ನಾವು ಆ ಇವತ್ತು ಸೂತ್ರಗಳನ್ನ ಅರ್ಥ ಮಾಡಿಕೊಂಡು ಕಲ್ತಿರುವಂತಹ ಪಾಠ. ಈಗ ಇಲ್ಲಿ ಅಮರಕೋಶದ ಕೆಲವು ಶ್ಲೋಕಗಳನ್ನ ಅಭ್ಯಾಸ ಮಾಡೋಣ. ಆಹಾ ಹೂ ಹೂಶ್ಚೈವ ಮಾದ್ಯ ಗಂಧರ್ವಾಸ್ತ್ರಿದಿವೌಕಸಾಂ ಅಗ್ನಿರ್ವೈಶ್ವಾನರೋ ವಹ್ನಿರ್ವೀತಿಹೋತ್ರೋ ಧನಂಜಯಃ ಕೃಪೀಟಯೋ ನಿರ್ಜ್ವಲನೋ ಜಾತವೇದಾಸ್ತನೂನಪಾತ್ ಬಹಿರ್ಷುಷ್ಮಾ ಕೃಷ್ಣವರ್ತ್ಮಾ ಶೋಚಿಷ್ಕೇಶ ಉಷರ್ಬುಧಃ ಆಶ್ರಯಾಶೋ ಬೃಹದ್ಭಾನುಃ ಕೃಶಾನುಃ ಪಾವಕೋ ನಲಃ ರೋಹಿತಾಶ್ವೋ ವಾಯುಸಖಃ ಶಿಖಾವಾನಾ ಶುಶುಕ್ಷಣಿಃ ಹಿರಣ್ಯರೇತಾಹುತಭುಗ್ದಹನೋ ಹವ್ಯವಾಹನಃ ಸಪ್ತಾಚಿರ್ದಮುನಾ ಶುಕ್ರಶ್ಚಿತ್ರಭಾನುರ್ವಿಭಾವಸುಃ ಶುರಪಿತ್ತ ಮೌರ್ವಸ್ತು ವಾಡವೋ ವಡವಾನಲಃ. ಹಾ ಹಾ ಹೂ ಹೂಶ್ಚೈವ ಮಾದ್ಯ ಗಂಧರ್ವಾಸ್ತ್ರಿದಿವೌಕಸಾಂ ಅಗ್ನಿರ್ವೈಶ್ವಾನರೋ ವಹ್ನಿರ್ವೀತಿಹೋತ್ರೋ ಧನಂಜಯಃ ಪ್ರಪೀಟಯೋ ನಿರ್ಜ್ವಲನೋ ಜಾತವೇದಾಸ್ತನೂನಪಾತ್ ಬರ್ಹಿಃಶುಷ್ಮಾ ಕೃಷ್ಣವರ್ತ್ಮಾ ಶೋಚಿಷ್ಕೇಶೌಷರ್ಬುಧಃ ಆಶ್ರಯಾಶೋ ಬೃಹದ್ಭಾನುಃ ವೃಷಾನುಃ ಪಾವಕೋ ನಲಃ ರೋಹಿತಾಶ್ವೋ ವಾಯುಸಖಃ ಶಿಖಾವಾನಾ ಶುಶುಕ್ಷಣಿಃ ಹಿರಣ್ಯರೇತಾಹುತಭುಗ್ ದಹನೋ ಹವ್ಯವಾಹನಃ ಸಪ್ತಾಚಿರ್ದಮುನಾ ಚಿತ್ರಭಾನುರ್ವಿಭಾವಸುಃ ಶುಶಿರಪಿತ್ತಮೌರ್ವಸ್ತು ವಾಡವೋ ವಡವಾನಲಃ. ಇದು ಅಗ್ನಿ ಮತ್ತೆ ಕೆಲವು ಪದಗಳ ಅರ್ಥಗಳು. ಹಾ ಹಾ ಹೂ ಹೂ ಅಂತ ದೇವಲೋಕದ ಗಾಯಕರ ಹೆಸರು, ದೇವಲೋಕದ ಗಾಯಕರು. ಹಾ ಹಾ ಹೂ ಹೂ ಅನ್ನೋದು ದೇವಲೋಕದಲ್ಲಿರುವ ಗಾಯಕರ ಹೆಸರು. ಆಮೇಲೆ ಅಗ್ನಿ, ಅಗ್ನಿ ಅಂದ್ರೆ ಫೈರ್, ಫೈರ್ಗೆ ಇರುವ ಬೇರೆ ಬೇರೆ ಹೆಸರುಗಳನ್ನ ಪಟ್ಟಿ ಮಾಡಿದ್ದಾರೆ. ಒಂದೊಂದಾಗಿ ನೋಡೋಣ. ಅಗ್ನಿ, ವೈಶ್ವಾನರ, ವಹ್ನಿ, ವೀತಿಹೋತ್ರ, ಧನಂಜಯ, ಕೃಪೀಟ ಯೋನಿ, ಜ್ವಲನ, ಜಾತವೇದಸ್. ಇದು ಜಾತವೇದಸ್. ಜಾತವೇದಸ್.
तनूनपात् बर्हिस् शुष्मन् कृष्णवर्त्मन् शोचिष्केश उषर्बुधा आश्रयाशा बृहद्भानु कृशानु पावक अनल रोहिताश्व वायुसखा शिखावत् आशुशुक्षणी हिरण्यरेतस् हुतभुज दहन हव्यवाहन. ಇಪ್ಪತ್ತೇಳನೇದು ಹವ್ಯವಾಹನ. ಸಪ್ತಾರ್ಚಿಸ್ ದಮುನಸ್ ಶುಕ್ರ ಚಿತ್ರಭಾನು ವಿಭಾವಸು ಶುಚಿ ಮತ್ತು ಅಪ್ಪಿತ್ತ. ಇದಿಷ್ಟು ಅಗ್ನಿಯ ವಿವಿಧ ಹೆಸರುಗಳು. ಇನ್ನು ಔರ್ವ ವಾಡವ ವಾಡವಾನಲ ಅನ್ನುವುದು ಒಡವಾಗ್ನಿ. ಅಗ್ನಿಯ ಇನ್ನೊಂದು ರೂಪ ಒಡವಾಗ್ನಿ. ಅಂದ್ರೆ ಸಮುದ್ರದ ಮಧ್ಯದಲ್ಲಿರುವಂತಹ ಅಗ್ನಿ. ಅಂತಹ ಅಗ್ನಿಗೆ ಔರ್ವ ವಾಡವ ಒಡವಾನಲ ಕೂಡ ಮೂರು ಹೆಸರುಗಳು ಇವೆ ಅನ್ನೋದು ಈ ಶ್ಲೋಕಗಳ ತಾತ್ಪರ್ಯ.